ನನ್ನ ತೋಟದಲ್ಲೇ ಬೆಳೆದಿರುವಂತ ಹಲಸಿನಕಾಯಿಲಿ ಒಂದು ರೆಸಿಪಿ ಮಾಡ್ತೀನಿ. ಮೇನ್ ಬೆಳೆ ಅಂದ್ರೆ 25 ವರ್ಷ ಕಾಯಿ ಬಿಡುತ್ತೆ ಇದು. ನೋಡಿ ಇಂತ ಪೀಸ್ಗಳೆಲ್ಲ ಕಿತ್ತಾಕ್ಬೇಕು, ತಣ್ಣಗಿರೋ ನೀರು ಕುಡಿಬೇಕು ಅನಿಸ್ತಾ ಇದೆ. ಇದ್ರಲ್ಲಿ ಸಾಂಬಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದು. ಯಾರಿಗುಂಟು ಯಾರಿಗಿಲ್ಲ. ಅದ್ರಿಂದ ಹಾಲೆಲ್ಲ ಹೊರಗಡೆ ಬರುತ್ತೆ. ಸಜ್ಜಿ ಹಾಕುದ್ರೆ ಒಂದ್ ಟೇಸ್ಟ್. ನಾಟಿ ಕರಿಬೇವಿನ ಸೊಪ್ಪು ಘಮ್ ಅಂತ ಇದೆ. ಸಣ್ಣ ಸಣ್ಣ ಹಚ್ಚಿರುವಂತ ಬೆಳ್ಳುಳ್ಳಿ, ನಮ್ಮದೇ ಆದಂತ ಸ್ವಲ್ಪ ಗರಂ ಮಸಾಲ, ನಳಪಾಕ ಆದ್ರೆ ಮಾಡ್ಬೇಕಾದ್ರೆ ಒಂದೇ ಶಂಕರ್, ಮೇಲ್ಗಡೆ ತೆಂಗಿನ ಗರಿ, ಸ್ವಲ್ಪ ಮುಂದಕ್ಕೆ ಪೈಪ್ ಹಾಕೋಬಿಟ್ರೆ ಇಲ್ಲೇ ಜುಳು 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 ಅಂತ ಬೀಳ್ತಾ ಇರ್ತದೆ. ಹೋಟ್ಲುಗಳಿಗೆ ಇಲ್ಲಿಂದನೇ ಪಾಲಕ್ ತಗೊಂಡ್ ಹೋಗ್ತೀನಿ. ಟೋಟಲ್ ನಾಟಿ 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 ಸೂಪರ್ ನಾಟಿ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ಹಾಗೆ ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ಕಾರಣ ಏನಂದ್ರೆ ತುಂಬಾ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಬೇರೆ ಬೇರೆ ಕಾರಣದಿಂದ. ಹಾಗಾಗಿ ಕ್ಷಮೆ ಇರಲಿ ಅಂತ ಕೇಳ್ತಾ, ಈ ದಿನ ನಮಗೆ ನನ್ನ ತೋಟದಲ್ಲೇ ಬೆಳೆದಿರುವಂಥ ಹಲಸಿನಕಾಯಿಲಿ ಒಂದು ರೆಸಿಪಿ ಮಾಡ್ತೀನಿ. ಆ ರೆಸಿಪಿ ನೋಡೋಕ್ಕೂ ಸುಂದರ, ತಿನ್ನಕ್ಕಿನ್ನೂ ಬಲು ರುಚಿ. ಹಾಗಾಗಿ ನೋಡ್ತೀರಲ್ಲ, ಬನ್ನಿ. ಸ್ನೇಹಿತರೆ, ಸೌತೆ ಗಿಡ ಹಾಕಿದ್ದೀನಿ ಸೆಂಟ್ರಲ್ಲಿ. ಇದು ಮೇನ್ ಬೆಳೆ ಅಂದರೆ 25 ವರ್ಷ ಕಾಯಿ ಬಿಡುತ್ತೆ. ಇದು ಕೇರಳದು ತಳಿ, ಇದು ಅಗ್ರಿಮೆಂಟ್ ಆಗಿದೆ. ಕೇರಳಗೆ ಕಾಯಿ ಕಿತ್ಕೊಂಡು ಹೋಗ್ತಾರೆ. ಆಲ್ರೆಡಿ ಪೀಸ್ ಬರ್ತಾ ಇದೆ. ಪೀಸ್ನ ನಾವು ಕಿತ್ತಾಕ್ಬೇಕು, ಯಾಕೆಂದರೆ 2 ವರ್ಷ ಆದಮೇಲೆ ಕಟಾವು. ಯಾವ ಕಾರಣಕ್ಕೋಸ್ಕರ ಅಂದರೆ ಗಿಡ ಸ್ಟ್ರೆಂತ್ ಬರಲಿ ಅನ್ನೋಕ್ಕೋಸ್ಕರ, ನಾವು ತಿನ್ನಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾಯಿ ಬಿಟ್ಕೊಂಡಿದ್ದೀವಿ ದೊಡ್ಡ ಗಿಡದಲ್ಲಿ. ಎಷ್ಟಪ್ಪ ಆಗಿದೆ ತೋರಿಸ್ತೀನಿ ಬನ್ನಿ. ಬಾಗುರು ನೋಡಿ, ಇಂಥ ಪೀಸ್ಗಳೆಲ್ಲ ಕಿತ್ತಾಕ್ಬಿಡ್ತಾ ಇದ್ದೀನಿ. ನೋಡಿ ಇವೆಲ್ಲ ಪೀಚು ಕಿತ್ತಾಕ್ಬಿಡ್ಬೇಕೀಗ. ಎಷ್ಟಪ್ಪ ಅದು ನೋಡಿ, ಕಮ್ಮಿ ಅಂದ್ರೆ 3 kg ಬರ್ತದೆ. ಬನ್ರಿ ಟೈಮ್ ಆಗ್ಬಿಡುತ್ತೆ. ಪರಂಗಿಣ್ ಬೇಕೇನ್ರಿ ನಿಮಗೆ? ಹಾಂ, ತಣ್ಣಗಿರೋ ನೀರು ಕುಡಿಬೇಕು ಅನಿಸ್ತಾ ಇದೆ. ಹಲಸಿನ ಎಳೆ ಕಾಯೆಲ್ಲ ಕಿತ್ಕೊಂಡು ಬಂದದಾಯಿತು. ಈಗ ಇದನ್ನ ಎರ್ಕೊಂಡು ಪೀಸ್ ಮಾಡ್ಕೋಬೇಕು. ನಿಮಗೆಲ್ಲ ಗೊತ್ತೇ ಇದೆಯಲ್ಲ ಹಲಸಿನಕಾಯಿ ಎರಿಯೋದು. ಇದರಲ್ಲಿ ಸಾಂಬಾರು ಮಾಡ್ಬೋದು, ಪಲ್ಯನೂ ಮಾಡ್ಬೋದು, ಬೇರೆ ಥರನೂ ಮಾಡ್ಬೋದು. ನಾನು ನಿಮಗೆ ಬೇರೆ ಥರ ತೋರಿಸ್ತೀನಿ. ನೀರೊಳಗೆ ಹಾಕೊಬಿಡ್ತಾ ಇದ್ದೀನಿ. ನೀರೊಳಗೆ ಹಾಕ್ಬಿಟ್ರೆ ಏನಪ್ಪ ಅಂದರೆ ಹಾಲೆಲ್ಲ ಹೋಗುತ್ತೆ, ಕೈಗೆ ಅಂಟ್ಕೊಳ್ಳಲ್ಲ. ಯಾರಿಗುಂಟು ಯಾರಿಗಿಲ್ಲ ಹಲಸಿನಕಾಯಿ ಐಟಮ್ಸು. ನಿಮಗೆ ಬೇಕಾ ಬನ್ರಿ, ಮಾಡ್ಕೊಡ್ತೀನಿ. ಏನಪ್ಪ ಈ ಥರ ಕಟ್ ಮಾಡ್ತಾವ್ರಿ ಅನ್ಕೋತೀರಾ? ಮನ್ಸು ಮಾಡೋರು ಯಾವ ರೀತಿ ಟೇಸ್ಟ್ ಬೇಕಾದ್ರೆ ತೆಗಿಬೋದು. ನೋಡ್ಕೊಳ್ಳಿ ಒಂದ್ಸಾರಿ ಹೇಗಿರುತ್ತೆ ಅಂತ. ಆಮೇಲೆ ನೀವೇ ಫೋನ್ ಮಾಡ್ತೀರಾ, ಶಂಕರ್ ಫ್ರೀ ಇದ್ದೀರೇನ್ರಿ, ನಾವು ಬರ್ತೀವಿ ತೋಟಕ್ಕೆ, ಈ ರೀತಿ ಐಟಮ್ ಮಾಡಿಕೊಡ್ರಿ ಅಂತ ನೀವು ಕೇಳ್ತೀರಾ. ನೋಡ್ಕೊಳ್ಳಿ ಸ್ನೇಹಿತರೆ, ನೀಟಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಂಡಿದ್ದೀನಿ, ನೀರು ಕಾಯ್ತಾ ಇದೆ. ಈಗ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಜೀವನದಲ್ಲಿ ಊಟನ ಏನಿಲ್ಲ ಅಂದ್ರೂ ತಿನ್ಬೋದು, ಆದರೆ ಉಪ್ಪಿಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಖಂಡಿತವಾಗ್ಲೂ ಉಪ್ಪು ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಂತೆ ಉಪ್ಪು. ನೋಡಿ ಸ್ನೇಹಿತರೆ, ಬಿಸಿನೀರಲ್ಲಿ ಬೇಯಿಸ್ಕೊತಾ ಇರೋದ್ರಿಂದ ಏನಪ್ಪ ಅನುಕೂಲ ಅಂದರೆ ಚೆನ್ನಾಗಿ ಬಾಯ್ಲಾಗಿರುತ್ತೆ, ಮತ್ತು ಅದರಲ್ಲಿರೋ ಹಾಲೆಲ್ಲ ಹೊರಗಡೆ ಬರುತ್ತೆ. ಆವಾಗ ಬಾಯಿಗೆ ಕಸಿ ಅನ್ನೋ ಅನ್ಸಲ್ಲ ತಿನ್ಬೇಕಾದ್ರೆ. ನೋಡಿ ಚೆನ್ನಾಗಿ ಬಾಯ್ಲಾಗಿದೆ. ಹಲಸಿನಕಾಯಿಯಲ್ಲಿ ಅಂಟಿರುತ್ತೆ, ಅಂಟು ಬಾಯ್ಲಾಗಿರೋದ್ರಿಂದ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ. ರಿಮೂವ್ ಮಾಡ್ಕೊತಾ ಇದ್ದೀನಿ ನೀರಿಂದ. ನೋಡಿ ಎಷ್ಟು ಹಾಲು ಹೊರಗಡೆ ಬಂದಿದೆ. ಸ್ನೇಹಿತರೆ, ಈಗ ರೆಸಿಪಿ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಅದು ಬಾಯ್ಲಾಗಿದೆ. ಸಣ್ಣಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೋತಾ ಇದ್ದೀನಿ. ಸಜ್ಜಿ ಹಾಕಿದ್ರೆ ಒಂದು ಟೇಸ್ಟು, ಈ ಥರ ಕಟ್ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿ. ಉಂಡೆ ಇದ್ರೆ ಚೆನ್ನಾಗಿತ್ತು, ಉಂಡೆ ಇದ್ರೆ ಪಟ್ ಅಂತ ಕೆಲಸ ಆಗ್ತಾಯಿತ್ತು. ಎಲ್ಲ ಬಿಡಿ ತಂದುಬಿಟ್ಟಿದ್ದೀನಿ. ನಮ್ಮದೇ ತೋಟದ್ದು ಕರಿಬೇವಿನ ಸೊಪ್ಪು, ಎಳೆ ಕರಿಬೇವಿನ ಸೊಪ್ಪು, ನಾಟಿ ಕರಿಬೇವಿನ ಸೊಪ್ಪು ಘಮ್ ಅಂತ ಇದೆ. ಏನಂತದೆ? ಗಮ್ ಅಂತ ಇದೆ. ನಾಟಿ ಕರಿಬೇವಿನ ಸೊಪ್ಪು, ನಾಟಿ ಸೊಗಡು. ನಮ್ಮ ಜೀವನ ಪೂರ್ತಿ ನಾಟಿ, ಕೋಳಿನೂ ನಾಟಿ, ವ್ಯವಸಾಯನೂ ನಾಟಿ,
ಐಟಮು ನಾಟಿ, ಟೋಟಲ್ ನಾಟಿ, ನಾಟಿ ನಾಟಿ ಸೂಪರ್ ನಾಟಿ. ಈಗ ನಾನು ಕೋಟಿಂಗ್ ಹಾಕೋತಾ ಇದ್ದೀನಿ. ನಾಟಿ ಕರಿಬೇವಿನ ಸೊಪ್ಪು, ಹಚ್ಚಿರುವಂಥ ಸಣ್ಣ ಹಚ್ಚಿರುವಂಥ ಬೆಳ್ಳುಳ್ಳಿ, ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ. ಈಗ ಹಾಕೋತಾ ಇದ್ದೀನಿ ಕಾರ್ನ್ಫ್ಲವರ್, ಮೈದಾ ಹಿಟ್ಟು, ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರು, ಲೈಟಾಗಿ ಹಳದಿ ಪೌಡ್ರು, ಕಲ್ಲರ್ಗೋಸ್ಕರ ಬೇಡಿಗೆ ಮೆಣಸಿನ್ಕಾಯಿ ಪೌಡ್ರು, ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಂತೆ ಉಪ್ಪು, ನಮ್ಮದೇ ಆದಂಥ ಸ್ವಲ್ಪ ಗರಂ ಮಸಾಲ, ಕಬಾಬ್ ಪೌಡ್ರು, 2 ಮೊಟ್ಟೆ, ನಿಂಬೆ ರಸ, ವೆನಿಗರ್ ಹಾಕೋಬೋದು, ನಾನು ನಿಂಬೆ ರಸ ಹಾಕೋತಾ ಇದ್ದೀನಿ. ಏನು ಮೊಸರನ್ನ ಚಿಕನ್ಗೆ ಹಾಕ್ಬೇಕಾ, ಹಸುನಿಗೆ ಏನು ಹಾಕ್ಬಾರ್ದಾ? ನಾನು ಮೊಸರು ಹಾಕೋತಾ ಇದ್ದೀನಿ. ಮಿಕ್ಸಿಂಗು ಕಲರ್ ಜಾಸ್ತಿ ಇಲ್ಲ, ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಲೈಟ್ ಕಲರ್ ಬಂದಿದೆ. ನಳಪಾಕ ನೋಡ್ರಿ, ನಳಪಾಕ ಕೋಟಿಂಗು. ಮಾಮೂಲಿ ಕಬಾಬ್ ಏನು ಕೋಟಿಂಗ್ ಹಾಕ್ತೀವೋ ಅದೇ ಥರ ಕೋಟಿಂಗ್ ಹಾಕೊಂಡಿದ್ದೀನಿ. ವಿಶೇಷವಾಗಿ ನಾನು ಬೆಳ್ಳುಳ್ಳಿನ ಹಚ್ಕೊಂಡು ಹಾಕೊಂಡಿದ್ದೀನಿ, ಅದೇ ಗ್ರ್ಯಾಂಡು. ಈಗ ಬಾಯ್ಲ್ ಆಗಿರುವಂಥ ಹಲಸಿನಕಾಯಿನ ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಮಿನಿಮಮ್ 1/4 ಗಂಟೆ ಆದರೂ ಹಾಗೆ ಇಡ್ತೀನಿ. ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ, ಹಾಗಾಗಿ 1/4 ಗಂಟೆ ಹಾಗೆ ಇಡೋಣ. ಇವಾಗ ನೋಡ್ಕೊಳ್ಳಿ, ನಿಮ್ಗಿಷ್ಟ ಆದರೆ ಮಾಡಬೇಕಾದ್ರೆ ಒಂದೇ, ಶಂಕರ್ ಫ್ರೀ ಇದ್ದೀರಾ, ನಾನು ನಿಮ್ಮ ತೋಟಕ್ಕೆ ಬರ್ತಾ ಇದ್ದೀನಿ, ನಾನು ತಿನ್ನೋ ಆಸೆ ಇದೆ, ಮಾಡಿಕೊಡು ಅಂತ ನೀವು ಕೇಳಲೇಬೇಕು. ಏನಂತೀರಾ? ನಮ್ಮ ಹೋಟ್ಲುಗಳನ್ನು ರೆಡಿ ಮಾಡ್ತೀನಿ, ಈ ಥರ ಐಟಮ್ನ ನಮ್ಮ ಹೋಟ್ಲಲ್ಲೂ ಮಾಡಿಕೊಡ್ತೀನಿ. ವೆಜ್ದವ್ರಿಗೆ ತುಂಬ ಅನುಕೂಲ ಇದು. ಓಕೆ, ಎಲ್ಲ ಮಿಕ್ಸ್ ಆಯಿತು ನೀಟಾಗೆ. 1/4 ಗಂಟೆ ಹಾಗೆ ಇಟ್ಬಿಡೋಣ. ಬಿಸಿಲು ಜಾಸ್ತಿ ಆಗ್ತಾ ಇದೆ, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡೋಕ್ಕೆ ತಗೊಬಂದಿದ್ದೀನಿ ಬೆಡ್ಡು ಅಲ್ಲ ಅನ್ಕೋತೀರಾ, ಬೆಡ್ಡೇ ಇದು. ಪಚ್ಚಿ ಆಗ್ಬಿಟ್ಟಿದೆ. ಈ ಗಾಳಿ ತುಂಬಿಸ್ಬಿಟ್ಟು ಹಾಸಿಗೆ ಮಾಡಿಬಿಡೋಣ. ಬೆಡ್ ರೆಡಿ ಆಯಿತು, ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಡೋಣ. ಮೇಲ್ಗಡೆ ತೆಂಗಿನ ಗರಿ, ಕೆಳಗಡೆ ಹಲ್ಗೆ, ಒಳ್ಳೆ ಗಾಳಿ, ಒಳ್ಳೆ ಅನುಭವ. ಬನ್ನಿ ನಿನ್ನ ನೋಡಿ ಸ್ವಲ್ಪ ಮುಂದಕ್ಕೆ ಪೈಪ್ ಹಾಕೋಬಿಟ್ರೆ ಇಲ್ಲೇ ಜುಳು ಅಂತ ಬೀಳ್ತಾ ಇರ್ತದೆ. ಸ್ನಾನ ಮಾಡಕ್ಕೆ ವಂಡರ್ಫುಲ್ ಆಗಿರ್ತದೆ ಈ ಜಾಗ. ನಾಟಿ ಕೋಳಿ ಮೊಟ್ಟೆ ಇಡ್ಬೇಕು, ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕು. 2 ತಿಂಗಳು ಮರಿಗಳ ಜೊತೆಲಿಟ್ಕೊಂಡು ಪೋಷಣೆ ಮಾಡಬೇಕು. ಸೂಪರ್ ಕೋಳಿ ಅದು ನಾಟಿ ಕೋಳಿ, ಸೂಪರ್ ಕೋಳಿ ನಮ್ಮ ನಾಟಿ ಕೋಳಿ. ನೋಡಿ ಆಲ್ರೆಡಿ ಪಾಲಕ್ ಹಾಕಿದ್ದೀನಿ, ಪಾಲಕ್ ಬಂದಿದೆ. ನಮ್ಮ ಹೋಟ್ಲುಗಳಿಗೆ ಇಲ್ಲಿಂದನೇ ಪಾಲಕ್ ತೊಗೊಂಡೋಗ್ತೀನಿ. ನೆಕ್ಸ್ಟ್ ದಿನಗಳಲ್ಲಿ ಪಾಲಕ್ಕು, ಕೊತ್ತಂಬರಿ, ಪುದೀನ ಎಲ್ಲ ಇಲ್ಲೇ ಎಲ್ಲ ನಾಟಿ ಮಾಡಿದ್ದೀನಿ. ಎಲ್ಲ ಬೀಜ ಹಾಕಿದ್ದೀನಿ ನೋಡಿ, ನಿಂತ್ಕೊಂಡೋದೆಲ್ಲ. ನೆಕ್ಸ್ಟ್ ಇಲ್ಲಿಂದನೇ ಎಲ್ಲ ಸಪ್ಲೈ ನಮ್ಮ ಹೋಟ್ಲುಗಳಿಗೆ. ನಿಂಬೆ ಗಿಡನೂ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ. ಎಲ್ಲ ನೀರು ಈ ಥರ ಹೊಡಿತಾ ಇದೆ, ಎಲ್ಲ ನಾಟಿ ಕೋಳಿ ಡಾಬಾ